ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ನಾನು ಯಾವ ರೀತಿ ಮಾಡೋದಂತ. ಒಂದು ಪಾತ್ರೆಗೆ ನೀರಿಟ್ಟಿದ್ದೇನೆ. ಅಕ್ಕಿ ತೊಳೆದು ಹಾಕ್ಬೇಕಲ್ಲ, ಅದಕ್ಕೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ, ಇಲ್ಲದ್ರೆ ಅಂಟಾಗ್ತದಲ್ಲ. ಬಿರಿಯಾನಿ ಎಲೆ ಹಾಕಿದ್ದೇನೆ. ನೀರು ಸ್ವಲ್ಪ ಬಿಸಿಯಾಗಲಿ. ಈಗ ನಾನು ಅಕ್ಕಿ ತಗೊಂಡಿದ್ದೇನೆ, ಬಾಸ್ಮತಿ ರೈಸ್. ಇದು ರೈಸ್ ಒಳ್ಳೆಯದಾಗ್ತದೆ, ಬಾಸ್ಮತಿ. ಇದು 3 ನೀರಲ್ಲಿ ಸ್ವಲ್ಪ ತೊಳೆಯಿರಿ. ಗಟ್ಟಿ ಒತ್ತಿ ತೊಳಿಬೇಡಿ, ಕಟ್ಟಾಗ್ತದೆ ಅಕ್ಕಿ. ಸ್ವಲ್ಪ ಮೆಲ್ಲ ತೊಳೆಯಿರಿ. ತೊಳೆದಾಯಿತು ನಂದು ಆಲ್ರೆಡಿ. ಈಗ ಅದಕ್ಕೆ ಬಿಸಿಯಾಗಿದೆ ನೀರು, ಇನ್ನು ಅಕ್ಕಿ ಹಾಕೋದು. ರುಚಿಗೆ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕಿ, ಚಪ್ಪೆ ಆಗ್ತದೆ ಇಲ್ಲದಿದ್ದರೆ. ಸ್ವಲ್ಪ ಅನ್ನ ಜೊತೆ ಉಪ್ಪು ಹಾಕಿ. ಆಲ್ರೆಡಿ ಅನ್ನ ಬೆಂದಿದೆ. ಈಗ ಚಿಕನ್ ತಗೊಂಡಿದ್ದೇನೆ, 2 kg ತಗೊಂಡಿದ್ದೇನೆ. ಸ್ವಲ್ಪ ಮೊಸರು ಹಾಕಿ, ಸ್ವಲ್ಪ ಲಿಂಬೆ ರಸ ಹಾಕಿ, ಅದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಡಿ. ಒಂದು 5 ಮಿನಿಟ್ಸ್ ಇರಲಿ. ಮತ್ತು ನಾವು ಕಡೆದಿಟ್ಟ ಪುದೀನ, ಕೊತ್ತಂಬರಿ ಸೊಪ್ಪಿದೆಲ್ಲ ಅದನ್ನು ಸಹ ಸ್ವಲ್ಪ ಹಾಕಿಬಿಡಿ. ಒಂದು 5 ಮಿನಿಟ್ಸ್ ಇರಲಿ ಸೈಡಲ್ಲಿ. ಒಳ್ಳೆಯದು ಹಿಡಿತದೆ, ಆಗ ರುಚಿ ಸಹ ಒಳ್ಳೆ ಬರ್ತದೆ. ಈಗ ಇದನ್ನು ಸೈಡಲ್ಲಿ ಇಡೋಣ. ಇನ್ನು ಅದಕ್ಕೆ ಬೇಕಾಗೋದು ಕೊತ್ತಂಬರಿ ಸೊಪ್ಪು 1 ಕಪ್ ತಗೊಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, 6 ಗೋಡಂಬಿ, 1 ತುಂಡು ಶುಂಠಿ, 1 ನೀರುಳ್ಳಿ, ಲವಂಗ, 2 ಏಲಕ್ಕಿ, ಬಡೆ ಸೊಪ್ಪು, 10 ಬೆಳ್ಳುಳ್ಳಿ, ಚಕ್ಕೆ ಮತ್ತು 4 ಕಾಯಿಮೆಣಸು. ಓಕೆ, ಇದನ್ನೆಲ್ಲವನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರು ಹಾಕಬೇಡಿ, ಅಂದರೆ ಅದು ಇದೆಲ್ಲ ಬೇಗ ಇದಾಗ್ತದೆ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಬೇಕಾದರೆ ಟೊಮೆಟೊ ಸಹ ಹಾಕ್ಬೋದು ಗ್ರೈಂಡ್ ಮಾಡುವಾಗ. ನನ್ನ ಹತ್ರ ಇರಲಿಲ್ಲ, ನಾನು ಹಾಗೆ ಹಾಕಲಿಲ್ಲ. ಬೇಕಾದರೆ ಹಾಕಿ. ಇದನ್ನೆಲ್ಲವನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಒಂದು ಪಾತ್ರೆಗೆ ಪನೆಲೆಗೆ ಒಂದು ತುಪ್ಪವನ್ನು ತಗೊಳ್ಳಿ. ತುಪ್ಪ ಇಲ್ಲದಿದ್ದರೆ ಕೊಕೊನಟ್ ಆಯಿಲ್ ತಗೊಳ್ಳಿ. ಸ್ಲೈಸ್ ಮಾಡಿ ಇದು ನೀರುಳ್ಳಿ ಹಾಕಬೇಕು. ನೀರುಳ್ಳಿ ಕಟ್ ಮಾಡಿಟ್ಟಿದ್ದು ಅದನ್ನು ಹಾಕಿದೆ. ಅದು ಬ್ರೌನ್ ಆಗುವ ತನಕ ಫ್ರೈ ಮಾಡ್ತಾ ಇರಿ. ಸ್ವಲ್ಪ ಮತ್ತೆ ತೆಗೆದು ಇಡಬೇಕಲ್ಲ, ಬಿರಿಯಾನಿಯ ಮೇಲೆ ಹಾಕಲಿಕ್ಕೆ. ಸ್ವಲ್ಪ ಚಿಕನ್ ಹಾಕುವಾಗ ಬೇಕು. ಒಂದು 5 ಮಿನಿಟ್ಸ್ ಬ್ರೌನ್ ಆಗ್ತಾ ಇರಲಿ. ಆಲ್ರೆಡಿ ಸ್ವಲ್ಪ ತೆಗೆದೆ ನಾನು, ಸ್ವಲ್ಪ ಇಟ್ಟಿದ್ದೇನೆ. ಈಗ ಸ್ವಲ್ಪ ತುಪ್ಪ ಹಾಕಿದೆ. ಇನ್ನು ಮ್ಯಾರಿನೇಟ್ ಮಾಡಿ ಇಟ್ಟ ಚಿಕನನ್ನು ಹಾಕಬೇಕು. ಚಿಕನ್ ಒಳ್ಳೆ ಬೇಯಲಿ. 10 ಮಿನಿಟ್ಸ್ ಲಿಡ್ಡನ್ನು ಮುಚ್ಚಿಡಿ. ಬೆಂದಿತ್ತು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿ ಹಾಕಿ. ನಾವು ಆಲ್ರೆಡಿ ಅನ್ನ ಇದಕ್ಕೆ ಸಾಕಿದ್ದೇವೆ, ಹಾಕುವಾಗ ಮಸಾಲೆ ಕಡೆದಿಟ್ಟಿದ್ದೆಲ್ಲ ಅದನ್ನು ಸಾಕಿ. ಇನ್ನು 5 ಮಿನಿಟ್ಸ್ ಬೇಯಲಿ. ಇನ್ನು ಬಿರಿಯಾನಿಗೆ ನಾನು ಹೀಗೆ ಸ್ವಲ್ಪ ಗ್ರೇವಿ ಹಾಕಿ ಅದರ ಮೇಲೆ ರೈಸ್ ಹಾಕೋದು. ಹಾಗೆ ಮಾಡೋದು. ಇಲ್ಲದ್ರೆ ಕುಕ್ಕರಲ್ಲಿ ಸಹ ಮಾಡ್ಬೋದು. ನನಗೆ ಕುಕ್ಕರಲ್ಲಿ ಇಷ್ಟ ಇಲ್ಲ, ಹೀಗೆ ಇಷ್ಟ ನನಗೆ. ಅದಕ್ಕೆ ನಾನು ಹೀಗೇನೆ ಮಾಡಿದೆ. ಮತ್ತು ಕೊತ್ತಂಬರಿ ಸ್ವಲ್ಪ ಮೇಲೆ ಹಾಕಿ, ಸ್ವಲ್ಪ ತುಪ್ಪ ಹಾಕಿ, ಮತ್ತು ನೀರುಳ್ಳಿ ನಾವು ಫ್ರೈ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಹಾಕಿ.
ಒಳ್ಳೆಯದಾಗ್ತದೆ. ಈಗ ಕುಕ್ಕರಲ್ಲಿ ಇದು ಅಂಟಾಗ್ತದೆ, ನನಗೆ ಹಾಗೆ ಇಷ್ಟ ಇಲ್ಲ. ಸೊ ಹೀಗೆ ಇಷ್ಟ ನನಗೆ. ನೋಡಿ ಹೇಗೆ ಅನ್ನ ಸಹ ಒಳ್ಳೆ ಬೆಂದಿದೆ. ಎಲ್ಲ ನೀರುಳ್ಳಿ ಅನ್ನ ಒಳ್ಳೆ ಬೆಂದಿದೆ, ಒಳ್ಳೆ ಉದುರಾಗಿ ಉಂಟು. ಸೊ ಹಾಗೆ ಒಳ್ಳೆಯದಾಗ್ತದೆ. ನಮ್ಮದು ಚಿಕನ್ ಬಿರಿಯಾನಿ, ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ನೀವು ಸಹ. ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಆಲ್ರೆಡಿ ಎಲ್ಲದಕ್ಕೆ ಹಾಕಿದ್ದೇನೆ ನಾನು. ಚಿಕನ್ ಬೇಯಲಿಕ್ಕೆ ಇಡುವಾಗ ಸಹ ಹಾಕಿದ್ದೇನೆ, ಈರುಳ್ಳಿಗೆ ಸಿಟ್ಟಿದ್ದು. ಸ್ವಲ್ಪ ಮೇಲಿಂದ ಹಾಕಿದರೆ ಆಯಿತು. ನಾನೇನು ಕಲ್ಲರೆಲ್ಲ ಹಾಕಲಿಲ್ಲ, ಇಲ್ಲದ್ರೆ ಕಲ್ಲರ್ ಹಾಕ್ತಾರಲ್ಲ. ಇನ್ನೊಂದು ಕ್ವಿಕ್ಕಾಗಿ ಒಂದು ಸಲಾಡ್ ರೆಡಿ ಮಾಡೋಣ. 2 ಕಾಯಿಮೆಣಸು, 2 ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಮುಳ್ಳು ಸೌತೆ. ರೆಡಿ ಆಯಿತು. ಮೊಸರು ಹಾಕಿದ್ದೇನೆ. ಸಲಾಡ್ ಬಿರಿಯಾನಿ ಕಾಂಬಿನೇಷನ್ ಸೂಪರ್ ಉಂಟು, ಒಳ್ಳೆಯದಾಗ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ. ಜಾಸ್ತಿ ಹಾಕಬೇಡಿ ಉಪ್ಪು, ಸ್ವಲ್ಪ ಸಾಕು. ಓಕೆ ಫ್ರೆಂಡ್ಸ್, ಬಿರಿಯಾನಿ ರೆಡಿ. ಊಟಕ್ಕೆ ಬನ್ನಿ. ನನಗೆ ಇಷ್ಟ ತುಂಬ ಬಿರಿಯಾನಿ ಫ್ರೆಂಡ್ಸ್, ನನಗೆ ತುಂಬ ಇಷ್ಟ. ನೋಡಿ ಅಂತ ಹೀಗೆ ಉದುರಾಗಿ ಬಂದಿದೆ ಬಿರಿಯಾನಿ, ಒಳ್ಳೆ ಉದುರಾಗಿ ಬಂದಿದೆ, ಅಂಟಿಲ್ಲ ಅಂತ ಸಹ. ನೋಡಿ ರೈಸ್ ಹೇಗೆ ಬೆಂದಿದೆ, ಚಿಕನ್ ಸಹ ಒಳ್ಳೆ ಬೆಂದಿದೆ. ಊಟಕ್ಕೆ ಬನ್ನಿ ಫ್ರೆಂಡ್ಸ್. ನಾನು ಊಟ ಮಾಡ್ತಿದ್ದೇನೆ. ನನಗೆ ಇವತ್ತು ನಾನು ಇದು ಮಾಡಿದ್ದೆ, ತೊಂಡೆಕಾಯಿ ಮತ್ತು ಕಡಲೆ, ಮತ್ತು ನಿನ್ನೆದು ಸೌತೆಕಾಯಿ ಪಲ್ಯ ಇತ್ತು, ಸಲಾಡ್. 2 ಕಬಾಬ್ ತಗೊಂಡೆ, ಕಬಾಬ್ ಮಾಡಿದ್ದೆ. ಅದು ತೋರಿಸಲಿಕ್ಕಾಗಲಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು ಯಾವ ರೀತಿ ಮಾಡಿದಂತ. ನೀವು ಸಹ ಊಟಕ್ಕೆ ಬನ್ನಿ, ಸಂಡೇ ಸ್ಪೆಷಲ್ ಇವತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.